ಆದ್ರೂ ಅಶ್ವಿನಿ ಮೇಡಮ್ ಅವ್ರೆ, ರಿಯಾಲಿಟಿ ಶೋ ಮುಗ್ದೈತ್ರಪ್ಪ. ಗಿಲ್ಲಿ ಗೆದ್ದ ಆಗೈತಿ. ಬಿಗ್ ಬಾಸ್ ಅನ್ನೋದೇ ಈ ಆಡಿಯನ್ಸ್ ಎಲ್ಲ ವೋಟ್ ಮಾಡಿ ಗೆಲ್ಸು ಆಟ ಅಂತ ಹೇಳ್ತಾರ. ಮತ್ತ ಅವರೇ ಗೆಲ್ಸದ ಮ್ಯಾಲ ಯಾಕೆ ಮೇಡಮ್ ಸುಮ್ಮನೆ ಈ ಮಾತುಗಳು ಬೇಡ ಅನ್ಸ್ಲಿಕ್ಕತ್ತದ. ನೀವು ನೋಡಿದ್ರ ಕನ್ನಡದ ಕೆಚ್ಚದೆಯ ಹೋರಾಟಗಾರ್ತಿ. ನೀವು ಬಿಗ್ ಬಾಸ್ ಮನಿ ಒಳಗೆ ಇರೋ ಮುಂದೆ ಇಲ್ಲಿ ರಾಜ್ಯದಾಗ ಏನೇನಾಗೈತೆ ಅಂತ ಗೊತ್ತೇನ್ ನಿಮಗ? ಅದ್ರ ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ರೆ ಚಲೋ ಇರ್ತೈತೆ ಅನ್ಸ್ಲಿಕ್ಕತ್ತದ. ಅಕ್ರಮ ವಲಸಿಗರು ಬಂದು ಬೆಂಗಳೂರಿನಾಗ ವಾಸ ಮಾಡ್ಲಿಕತ್ತಾರ. CM ಸಿದ್ದರಾಮಯ್ಯ ಸಾಹೇಬ್ರು ಬ್ಯಾರೆ ಅವ್ರಿಗೆಲ್ಲ ಮನಿ ಕಟ್ಟಿಸ್ಕೊಡ್ಲಿಕ್ಕೆ ಹೊಂಟಾರ. ನೀವು ಅವರ ವಿರುದ್ಧ ಒಂದು ಉಗ್ರ ಹೋರಾಟ ಮಾಡ್ಲೇಬೇಕಂತೀನಿ ನಾನು. DGP ರಾಮಚಂದ್ರ ರಾವ್ ಹಾಕಿ ತೊಟ್ಟು ಸಾಯಿ ಕುಮಾರ್ ರೇಂಜ್ನ್ಯಾಗ ಸ್ಟ್ರಿಕ್ಟ್ ಆಗಿರ್ತಾರಂತ ಅನ್ಕೊಂಡಿದ್ರ ಇಲ್ಲಿ ನೋಡಿದ್ರೆ ಈ ಪೊಲೀಸು ಫುಲ್ ಪೋಲಿ ಅಸಹ್ಯರಪ್ಪ. ಎಂತೆಂತ ಜಾಗದಾಗ ಎಂತೆಂತ ಕೆಲಸ ಮಾಡ್ತಾರಂತ ನೋಡ್ರಿ ನೀವು. ಛೇ ಅಲ್ಲ, ಈಗ ನೋಡಿದ್ರ ಅದು ಏನೋ AI ಅದ, ನಾನವನಲ್ಲ ಅಂತ ಹೇಳಿಕತ್ತಾರ. ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ ಅಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್? ಏನ್ ಹೇಳಿಕ್ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ತರ ಸುಳ್ಳು ಮಾಹಿತಿ ಹರಿಸ್ತಾ ಇದ್ರು. ಅದೇ ಇದಿರ್ಬೇಕು. CMಗೂ ಕಾಣುತ್ತೆ ಸರ್, ಇದನ್ನ ಕೋರ್ಟ್ ನಂಬಬಹುದೋ ಏನೋ, ಆದ್ರ ವಿಡಿಯೋ ನೋಡಿದಂತ ಮಂದಿ ನಂಬುದಿಲ್ಲ ಬಿಡ್ರಿ. ಆದ್ರೂ ಸಾರಗ್ ಹಾಕೋದ್ ಸೊಪ್ಪು, ನೀವು ಮಾಡಿ ತಪ್ಪು ಅಂತ ನಾರೇ ಹೇಳ್ತೀನಿ ನೋಡ್ರಪ್ಪ. ಇನ್ನ ನಮ್ಮ CM ಸಿದ್ದರಾಮಯ್ಯನವರು ಯಾವಾಗ್ಲೂ ಕೇಸರಿ ಕಂಡ್ರ ಹೌಹಾರುದು. ಈಗ ಇನ್ನ ಒಂದ್ ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಬಿಟ್ಟಾರ ನೋಡ್ರಿ. ಯಾರೋ ಪಾಪ ಅಗದಿ ಭಕ್ತಿಯಿಂದ ರಾಯರ ಫೋಟೋನ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಬಂದ್ರ CM ಸಾಹೇಬ್ರು ಅದನ್ನ ತಿರಸ್ಕಾರ ಮಾಡ್ಯಾರಂತ. ಇದೇನ ನಮಗ ಅಂತ ಪರಿ ಸರ್ಪ್ರೈಸ್ ಆಗ್ಲಿಲ್ಲ ಬಿಡ್ರಿ. ಇದು ಏನರೇ ಅಕಸ್ಮಾತ್ ಮುಸ್ಲಿಮ್ರದ್ದು ಸ್ಕಲ್ ಕ್ಯಾಪ್ ಬೇಡ ಅಂತ ಅಂದಿದ್ರ ಆಶ್ಚರ್ಯ ಆಗ್ತಿರ್ತಿತ್ತೋ ಏನೋ, ಯಾರಿಗ್ ಗೊತ್ತ ಹೇಳ್ರಿ. ಅಂದ್ರೂ ಇಲ್ಲಿ ತಪ್ಪು ಆ ಫೋಟೋ ಕೊಟ್ಟವ್ರದೇ ಆಯ್ತು ನೋಡ್ರಪ್ಪ. ನನಗರೆ ಹಂಗೆ ಅನಿಸ್ತದ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲೇ ಈ ಹಿಂದೂ ದೇವ್ರ ಫೋಟೋ ಆಗ್ಲಿ, ಹಿಂದೂಗಳ ಬಗ್ಗೆ ನಂಬಿಕೆ ಆಗ್ಲಿ ಇಲ್ಲ. ಕೇಸರಿ ಅಂದ್ರ ಆಗುದಿಲ್ಲ ಅವ್ರಿಗೆ. ಇದೆಲ್ಲ ಗೊತ್ತಿದ್ದನು ಯಾಕೆ ಆ ಫೋಟೋ ಕೊಡ್ಲಿಕ್ಕೆ ಹೋಗ್ಬೇಕಾಗಿತ್ತು?